ಸುಮತಿಭಿರನುಮೇಜಂ ನಮಸ್ಕಾರ ಶುಭ್ರಗಾಜಂ ಗುರುಗಳಿಗೆ. ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿಃ ಓಂ ಜನ್ಮಾದ್ಯಸ್ಯ ಜತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಷಷ್ಠಾಧ್ಯಾಯೇ ಅದ್ಯ ಕಥಾ ಅನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದ. ಈಗ 2ನೇ ಸ್ಕಂದದ 6ನೇ ಅಧ್ಯಾಯದಲ್ಲಿ 6ನೆಯ ಶ್ಲೋಕ. ನೆನೆ ದಿವಸ ವಿವರಣೆ ಬಂದಿತ್ತು. ಒಂದೊಂದು ಭಗವಂತನ ಅಂಗಗಳಿಂದ ಒಂದೊಂದರ ಸೃಷ್ಟಿ ಆಗ್ತಾ ಬರ್ತಾ ಇದೆ. ಅದರಲ್ಲಿ ದೇವರ ಕಾಲಿನಿಂದ ಏನು ಸೃಷ್ಟಿ ಆಯ್ತು ಅಂತ ಬಂದಾಗ ಸರ್ವಕಾಮವರಸ್ಯಾಪಿ ಹರೇಶ್ಚರಣ ಆಸ್ಪದಂ. ನಾವೆಲ್ಲ ಯಾಕೆ ಭಗವಂತನ ಕಾಲನ್ನ ಹಿಡಿಬೇಕು, ಕಾಲಿನ ದರ್ಶನ ಮೊದಲು ಯಾಕೆ ಅಂದ್ರೆ ಕಾರಣ ಇಷ್ಟೇ. ಸರ್ವ ಕಾಮವರಸ್ಯಾಪಿ, ನಾವು ಯಾವ ಯಾವ ಅಭೀಷ್ಟಾರ್ಥಗಳನ್ನ ಹೊಂದಿರ್ತೀವಿ ಅಂದ್ರೆ ಇದು ಬೇಕು ಅದು ಬೇಕು ಅಂತ ಏನೇನು ನಮ್ಮ ಬಯಕೆಗಳಿರುತ್ತೆ, ಇಷ್ಟಾರ್ಥಗಳಿರುತ್ತೆ, ಆ ಎಲ್ಲ ಸಿದ್ಧಿಗೆ ಕಾರಣವೇ ಆ ಕಾಲಂತೆ. ಎಲ್ಲ ಕಾಲಿನಿಂದ ಸೃಷ್ಟಿಯಾಗೋದಂತೆ. ನಮಗೆ ಯಾವ್ಯಾವುದು ಅತ್ಯುತ್ತಮವಾದ ವಸ್ತು ಇದೆಯೋ ಜಗತ್ತಿನಲ್ಲಿ ಅಷ್ಟೇ ಅಲ್ಲ, ಯಾವ ಯಾವ ಸಾತ್ವಿಕರು ತಾವು ಉತ್ತಮ ಫಲ ನಮಗಿದು ಅಂತ ಮೋಕ್ಷವನ್ನ ಬಯಸ್ತಾರೆ, ಆ ಮೋಕ್ಷಕ್ಕೂ ಮೂಲ ಇದೇ ಪಾದ. ಆ ಪಾದದಿಂದಲೇ ಅವರಿಗೆ ಮೋಕ್ಷ ಸೃಷ್ಟಿ ಆಗೋದು, ಪಾದದಿಂದಲೇ ಎಲ್ಲ ಅಭೀಷ್ಟಾರ್ಥಗಳು ನೆರವೇರೋದು. ಈ ಎಲ್ಲ ದೃಷ್ಟಿಯಿಂದ ಯಾವುದರಿಂದ ನಮ್ಮ ಅಭೀಷ್ಟಾರ್ಥಗಳನ್ನ ಸೃಷ್ಟಿ ಮಾಡ್ತಾನೆ ದೇವರು ಅಂದ್ರೆ ತನ್ನ ಕೈಯಿಂದ ಅಲ್ಲ, ಕಾಲಿನಿಂದ. ಆದ್ರಿಂದ ಕಾಲು ಮುಖ್ಯ, ಅವನ ಪಾದ ಬಹಳ ಮುಖ್ಯ ಅಂತ ಈ ದೃಷ್ಟಿಯಲ್ಲಿ ಹೇಳೋದು. ಹಾಗಾಗಿ ಎಲ್ಲರೂ ಮನುಷ್ಯರು ವಿಶೇಷವಾಗಿ ದೇವರ ಪಾದವನ್ನ ತಮ್ಮ ಕ್ಷೇಮಕ್ಕೋಸ್ಕರ, ತಮಗೆ ಬೇಕಾದ ಮೋಕ್ಷಕ್ಕೋಸ್ಕರ, ತಮ್ಮ ಮಿಕ್ಕಿದ ಎಲ್ಲ ಅಭೀಷ್ಟಗಳಿಗೋಸ್ಕರ ಆಶ್ರಯಿಸ್ಬೇಕು ಅಂತ. ಅದನ್ನ ಇಲ್ಲಿ ಭಾಗವತದಲ್ಲಿ ಸರ್ವಕಾಮವರ, ಎಲ್ಲ ಕಾಮನೆಗಳಿಗಿಂತ ಮುಖ್ಯವಾದ ಕಾಮನೆ ಅಂತಂದ್ರೆ ಯಾವುದು? ಮೋಕ್ಷ ಕಾಮನೆ. ಅದರಿಂದ ಬಯಸುವಂತಹ ಮೋಕ್ಷ ಅದು ಯಾವ ಆಧಾರದಲ್ಲಿ ನಮಗೆ ಸಿಗತ್ತೆ ಅಂದ್ರೆ ಹರೇಹ ಚರಣ, ದೇವರ ಚರಣ ಅಂದ್ರೆ ಕಾಲು, ಅದೇ ಅದಕ್ಕೆ ಮುಖ್ಯ ಆಧಾರ ಅಂತ ಇಷ್ಟು ಬಂತು. ಇನ್ನು ಇಲ್ಲಿ ಶರಣ ಅಂತ ಒಂದು ಶಬ್ದವನ್ನ ಬಳಸಿದ್ದಾರೆ ಈ ಶ್ಲೋಕದಲ್ಲಿ. ಶರಣ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥವನ್ನ ಹೇಳಿದ್ದಾರೆ. ಅದನ್ನ ಇಲ್ಲಿ ಬಿಡಿಸ್ತಾರೆ, ಶರಣ ಅಂದ್ರೆ ಮೋಕ್ಷ ಅಂತ. ಇಷ್ಟೇ ಅಲ್ಲದೆ ಪರೀಕ್ಷಿತ್ ರಾಜನ ಬಗ್ಗೆನೂ ಉಲ್ಲೇಖ ಮಾಡ್ತಾರೆ. ಪರೀಕ್ಷಿತ್ ರಾಜ ತಾನು ಮೋಕ್ಷ ಪಡೆದ ಅಂತ ಬರುತ್ತೆ. ಮೋಕ್ಷ ಹೊಂದಿದ ಅಂದ್ರೆ ಏನರ್ಥ? ದೇವರ ಪಾದ ಕಮಲಗಳಲ್ಲಿ ಸೇರಿದ ಹೋಗಿ ಅಂತ ಅರ್ಥ. ಅದನ್ನ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ಪಾದ ಮೂಲ ಅಂತಾನೆ ಅಲ್ಲಿ ಹೇಳಿದ್ದಾರೆ. ಇನ್ನು ಮೋಕ್ಷ ಅಂತಂದ್ರೆ ಏನು? ಮನುಷ್ಯರಿಗೆ ಭಗವಂತನ ಪಾದಕ್ಕೆ ಹೋಗಿ ಸೇರೋದು ಅಂತ. ಮತ್ತೆ ಇವರ ಅಭೀಷ್ಟ ನೆರವೇರೋದ್ರೇನು? ದೇವರ ಪಾದ, ಅದೇ ನಮಗೆ ಅಭೀಷ್ಟ ಕೊಡೋದು. ನಿಮ್ಗೆ ಅಭೀಷ್ಟ ಹುಟ್ಟೋದೇ ಆ ದೇವರ ಕಾಲಿನಿಂದ. ಆದ್ರಿಂದ ಆ ಕಾಲು ಬಹಳ ಮುಖ್ಯ. ಇನ್ನು ಇಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಒಂದು ಅಧ್ಯಾತ್ಮ ಅನ್ನೋ ಗ್ರಂಥದ ಉಲ್ಲೇಖವನ್ನ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ, ದೇವತೆಗಳಿಗೆಲ್ಲ ಮೋಕ್ಷ ಅಂದ್ರೇನು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಟ್ರು. ಅವ್ರಿಗೆಲ್ಲ ಸಾಯುಜ್ಯ ಮೋಕ್ಷ ಸಿಗತ್ತಂತೆ. ಯಾರಿಗೆ? ದೇವತೆಗಳಿಗೆ. ಸಾಯುಜ್ಯ ಮೋಕ್ಷ ಅಂದ್ರೇನು? ಯಾವ ಅಂಗದಿಂದ ಹುಟ್ಟಿರ್ತಾರೋ
ದೇವತೆಗಳು ಆ ಅಂಗಕ್ಕೆ ಹೋಗಿ ಸೇರ್ತಾರೆ, ಅಲ್ಲೇ ಅವರು ಮೋಕ್ಷವನ್ನ ಪಡಿತಾರೆ. ಸಾಯುಜ್ಯ ಅಂದ್ರೆ ಆ ಭಾಗದ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ, ದೇವರ ಒಳಗಡೆ ಹೋಗಿ. ದೇವರು ಆ ಕೈಯಿಂದನೋ ಕಾಲಿನಿಂದಲೋ ಏನ್ ಮಾಡ್ತಾನೆ ಅದನ್ನ ಇವರು ಮಾಡ್ತಾ ಇರ್ತಾರೆ. ಯಾವ್ದೇನು ಓಡಾಡ್ದಾಗ ಏನ್ ಸುಖ ಆಗತ್ತೆ ಅದು ಸುಖ ಇವರು ಅನುಭವಿಸ್ತಾರೆ. ಅದು ಸಾಯುಜ್ಯ ಮೋಕ್ಷವನ್ನ ಪಡಿತಾರೆ ದೇವತೆಗಳು. ಸ್ವೋತ್ಪತ್ತ್ಯಂಗೇಶು ದೇವಾನಾಂ ಅಂತ ಅದನ್ನ ಉದಾಹರಿಸ್ತಾರೆ ಆಚಾರ್ಯರು. ಸ್ವ ಉತ್ಪತ್ತ್ಯಂಗ. ಈಗ ಉದಾಹರಣೆಗೆ ಚಕ್ಷು ಸೂರ್ಯೋ ಅಜಾಯತ ಬಂತು. ಸೂರ್ಯ ಭಗವಂತನ ಚಕ್ಷುಸ್ಸಿನಿಂದ ಕಣ್ಣಿನಿಂದ ಹುಟ್ಟಿದ ಅಂತ ಬಂತು. ಸೂರ್ಯ ದೇವರ ಕಣ್ಣಿನಿಂದ ಹುಟ್ಟಿದ ಅಂದ್ಮೇಲೆ ಸೂರ್ಯನಿಗೆ ಮೋಕ್ಷ ಅಂದ್ರೇನು? ಅದೇ ಭಗವಂತನ ಕಣ್ಣಿನ ಹತ್ರ ಹೋಗೋದೇ ಮೋಕ್ಷ. ಅಲ್ಲೇ ಇರ್ತಾನೆ, ಅಲ್ಲೇ ಸುಖವನ್ನ ಅನುಭವಿಸ್ತಾನೆ ಸೂರ್ಯದೇವ. ಹೀಗೆ ಅವನಿಗೆ ಮೋಕ್ಷ. ಇನ್ನು ಮನುಷ್ಯರಿಗಾಗ್ಬೇಕಾದ್ರೇನು? ಮನುಷ್ಯರು ಮೋಕ್ಷ ಯೋಗ್ಯ ಆಗಿದ್ರೆ ಅವನು ದೇವರ ಪಾದಕ್ಕೆ ಹೋಗಿ ಸೇರ್ತಾನೆ. ಹಾಗಾಗಿ ನಾವೆಲ್ಲ ಸಾಮಾನ್ಯವಾಗಿ ಯಾರಾದ್ರೂ ಮರಣವನ್ನಪ್ಪಿದ್ರೆ ಅಂತ ವ್ಯಕ್ತಿಗಳು ದೇವರ ಪಾದಕ್ಕೆ ಹೋಗಿ ಸೇರಿದ್ರು, ದೇವರ ಪಾದ ಮೂಲಕ್ಕೆ ಹೋಗಿ ಸೇರಿದ್ರು. ದೇವರನ್ನ ಸೇರಿದ್ರು ಅಂತ ಏನರ್ಥ? ದೇವರ ಒಳಗಡೆ ಹೋದ್ರು ಅಂತ ಅರ್ಥನೂ ಬರುತ್ತೆ. ದೇವರ ಪಾದವನ್ನ ಸೇರಿದ್ರು ಅಂದ ಅರ್ಥ ಏನು? ಸರಿಯಾದ ಮಾತದು, ಸರಿಯಾಗಿರೋ ಮಾತು. ಯಾಕೆ ಮನುಷ್ಯನಾದವನು ತಾನು ಉತ್ತಮ ಸ್ಥಾನ ಪಡೆಯೋದು ಅಂದ್ರೆ, ತನ್ನ ಅಭೀಷ್ಟಾರ್ಥಗಳನ್ನ ಪಡೆಯೋದು ಅಂದ್ರೆ ಆ ದೇವರ ಪಾದಕ್ಕೆ ಹೋಗಿ ಸೇರ್ಕೊಳ್ತಾನೆ ಅಂತಾನೆ ಅರ್ಥ. ಅದನ್ನ ಸರಿಯಾಗೇ ಇದೆ ಈ ಅರ್ಥದಲ್ಲೂ ಕೂಡ. ಅನ್ಯೇಷಾಂ ಪಾದ ಮೂಲತಃ ಅಂತ ಮಧ್ವಾಚಾರ್ಯರು ಅದನ್ನ ಸ್ಪಷ್ಟ ಪಡಿಸಿದ್ದಾರೆ. ಅನ್ಯೇಷಾಂ ಪಾದ ಮೂಲತಃ ಅಂತ ಹೇಳಿ ಬೇರೆ ಇವರಿಗೆ ಅಂದ್ರೆ ದೇವತೆಗಳನ್ನ ಬಿಟ್ಟು ಬೇರೆ ಮನುಷ್ಯರಿಗೆ ಭಗವಂತನ ಪಾದಗಳೇ ಮೂಲ ಅಂತ ಅಧ್ಯಾತ್ಮ ಅನ್ನೋ ಗ್ರಂಥದಲ್ಲೂ ತಿಳಿಸಿದ್ದಾರೆ. ಹಾಗಾದ್ರೆ ಮುಕ್ತಿ ಅಂದ್ರೆ ಏನು ಅಂದ್ರೆ ದೇವರ ಪಾದಕ್ಕೆ ಹೋಗಿ ಸೇರೋದು. ಬೇರೆ ದೇವತೆಗಳಿಗೆ ಮುಕ್ತಿ ಅಂದ್ರೆ ತಾವು ಯಾವ ಭಗವಂತನ ಅವಯವಗಳಿಂದ ಬಂದಿರ್ತಾರೋ ಹೊರಗಡೆ ಆ ಅವಯವಗಳನ್ನ ಹೋಗಿ ಸೇರೋದು, ಇದೇ ಅವರಿಗೆ ಮುಕ್ತಿ. ಇದರ ಬಗ್ಗೆ ಏನ್ ಪ್ರಮಾಣ ಅಂದ್ರೆ ಯಥಾವಚ. ಯಾವ ಯಾವ ದೇವತೆಗಳು ಯಾವ ಯಾವ ಭಗವಂತನ ಅಂಗಗಳಿಂದ ಹುಟ್ಟಿದ್ದಾರೆ ಅಂತ ಹೇಳಿರ್ತಾರೋ ಅದೇ ಪ್ರಮಾಣ ನಮ್ಗೆ, ಅಲ್ಲೇ ಹೋಗಿ ಅವರು ಸೇರ್ತಾರೆ ಅಂತ ಅರ್ಥ. ಹೀಗೆ ಈ ಭಗವಂತನ ವಿಶಿಷ್ಟವಾದ ವ್ಯಾಪಾರವನ್ನು ತಿಳಿಸುತ್ತೆ. ಅಂದ್ರೆ ದೇವರ ಅಧೀನವಾಗಿ ನಾವೆಲ್ಲ ಇದೀವಿ ಅಂತ ಗೊತ್ತಾಗತ್ತೆ ಇದರಿಂದ. ಯಾಕೆ ದೇವರು ಅಂದ್ರೆ ವಿರಾಟ್ ರೂಪಿಯಾಗಿ ಎಲ್ಲಾ ಕಡೆ ಹಬ್ಕೊಂಡಿದ್ದಾನೆ. ಎಲ್ಲ ಕಡೆ ಇದ್ದು ತಾನೇ ತನ್ನ ಒಂದೊಂದು ಅಂಗಗಳ ಸ್ಪರ್ಶ ಮಾಡಿಸೋದ್ರಿಂದಲೇ ನಮಗೆ ಆ ಕಾರ್ಯಗಳು ನಮ್ಮಿಂದ ಆಗ್ತಾ ಇದೆ. ನಮಗೆ ಸ್ವಾತಂತ್ರ್ಯ ಇಲ್ಲ. ಎಲ್ಲಾ ಕಡೆ ದೇವರಿದ್ದು ನಮ್ ಕೈಯಲ್ಲಿ ಮಾಡಿಸ್ತಾನೆ ಅಂದ್ರೆ ಏನರ್ಥ? ಎಲ್ಲಾ ಕಡೆ ದೇವರ ಯಾವುದೋ ಒಂದು ಕೈಯೋ ಬೆರಳೋ ಏನೋ ಒಂದಿದೆ. ಯಾಕೆ ವಿರಾಟ್ ರೂಪಿ ಪರಮಾತ್ಮನ ವ್ಯಾಪ್ತಿ ಅಷ್ಟು. ಎಲ್ಲಾ ಕಡೆ ಅವನು ಇರೋದ್ರಿಂದ ಅವನ ಸ್ಪರ್ಶ ಅವನ ಸಂಪರ್ಕ ಯಾವಾಗ್ಲೂ ಇದ್ದೇ ಇರುತ್ತೆ ಎಲ್ರಿಗೂ. ಹಾಗಾಗಿ ಎಲ್ರಿಗೂ ಒಂದು ಶಕ್ತಿ, ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗೆ ಅಭೀಷ್ಟಾರ್ಥಗಳು ಕೂಡ ಸೇರ್ತಾ ಇದೆ ಅಂತ ಇಷ್ಟು ಈ ಭಾಗದ ಅರ್ಥ. ಇಲ್ಲಿ ಪ್ರಾಯಶಃ ಅಂತ ಒಂದು ಪದವನ್ನ ಹಾಕಿದ್ದಾರೆ. ಅಂದ್ರೆ ದೇವರ ಬಾಹುಗಳೇನಿದೆ ಭುಜಗಳು, ಅದರಿಂದ ಕ್ಷತ್ರಿಯರು ಹುಟ್ಟಿದ್ರು ಅಂತ ಬಂತು. ಅಂದ್ರೆ ಯಾರು ಜಗತ್ತಿಗೆ ಕ್ಷೇಮವನ್ನ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅಂತ ತಮ್ಮ ಬಾಹುಗಳಿಂದ ಯುದ್ಧ ಮಾಡಿ ಹೋರಾಡ್ತಾ ಇರ್ತಾರೆ, ಅಂತ ಸೈನಿಕರಿಗಾಗಬಹುದು, ಬೇರೆ ಕ್ಷತ್ರಿಯ ರಾಜರಿಗಾಗಬಹುದು, ಇವರಿಗೆಲ್ಲ ಆಶ್ರಯ ಯಾವುದು, ಆಧಾರ ಯಾವುದು ಅಂದ್ರೆ ದೇವರ ಭುಜಗಳೇ ಆಧಾರ. ಆ ದೇವರ ಭುಜಗಳಿಂದಲೇ ಇಂಥ ಬಲ ಅವರಿಗೆ ಬಂದಿರೋದು, ಅಲ್ಲಿಂದಲೇ ಅವರ ಸೃಷ್ಟಿನೂ ಕೂಡ ಆಗಿತ್ತು ಅಂತ ಬಂತು. ಅಲ್ಲಿ ಪ್ರಾಯಶಃ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಲೋಕಪಾಲಕರು ಅನೇಕರಿದ್ದಾರೆ. ಆ ಲೋಕಪಾಲಕರಲ್ಲಿ ಎಲ್ಲರೂ ಭಗವಂತನ ಬಾಹುಗಳಿಂದ ಬಂದಿದ್ದಲ್ವಂತೆ. ಉದಾಹರಣೆಗೆ ಈಗ ಸತ್ಯಾದಿ ಲೋಕ ಅಂದ್ರೆ ಸತ್ಯಲೋಕ ಇದೆಲ್ಲ ನೋಡ್ಕೊಳ್ಳುವಂಥವ್ರು ಒಬ್ಬೊಬ್ರು ಒಂದೊಂದು ಲೋಕ ನೋಡ್ಕೊಳ್ಳೋರು ಇದ್ದಾರೆ. ಈಗ ಬ್ರಹ್ಮಲೋಕ ಸತ್ಯಲೋಕಕ್ಕೆ ಬಂದ್ರೆ ಬ್ರಹ್ಮದೇವರು ಬ್ರಾಹ್ಮಣ ಅಂತ ಹೇಳ್ತಾರೆ. ಬ್ರಹ್ಮದೇವರು ಬ್ರಾಹ್ಮಣ ಜಾತಿಯಲ್ಲಿ ಬಂದವರು. ಅವರು ಭಗವಂತನ ಬಾಹುಗಳಿಂದ ಹುಟ್ಟಿದ್ದಲ್ಲ. ಇನ್ನು ಅಗ್ನಿದೇವ, ಅಗ್ನಿಯೂ ಕೂಡ ಅಗ್ನಿಲೋಕ ಪಾಲಕ. ಆ ಅಗ್ನಿಯು ದೇವರ ಬಾಹುಗಳಿಂದ ಬಂದವನಲ್ಲ. ಯಾಕಂದ್ರೆ ಕ್ಷತ್ರಿಯರು ಬಾಹುಗಳಿಂದ ಹುಟ್ಟಿದವರು. ಹಾಗಾದ್ರೆ ಯಾರು ಬಂದಿದ್ದು ಕ್ಷತ್ರಿಯರು ಅಂದ್ರೆ? ಯಾವ ಈ ಬ್ರಹ್ಮದೇವರು ಅಲ್ಲದ ಹಾಗೆ ಅಗ್ನಿದೇವರಲ್ಲದ ದೇವತೆಗಳಿದಾರೋ ಅಷ್ಟೇ ಅಲ್ಲ, ಕುಬೇರ ದೇವತೆನೂ ಕೂಡ ಭಗವಂತನ ಬಾಹುಗಳಿಂದ ಹುಟ್ಟಿದ್ದಲ್ಲ. ಯಾಕೆ? ಕುಬೇರ ವೈಶ್ಯ ಅಂತ ಹೇಳ್ತಾರೆ. ನಿಧಿಯನ್ನ ನೋಡ್ಕೊಳ್ತಾನೆ, ನಿಧಿಪತಿ ಅವನು. ಅಂತ ಕುಬೇರ ವೈಶ್ಯನಾದ್ರಿಂದ ಅವನು ಭಗವಂತನ ಬಾಹುಗಳಿಂದ
ಸೃಷ್ಟನಾದವನಲ್ಲ, ಅಲ್ಲಿಂದ ಬಂದಿದ್ದಲ್ಲ. ಇನ್ನು ನಿರತಿ, ನಾವು ನೈಋತ್ಯ ದಿಕ್ಕು ಅಂತ ಏನು ಕರಿತೀವಿ, ನಿರತಿಯ ದಿಕ್ಕು, ಆ ನಿರತಿ ಶೂದ್ರ. ಹಾಗಾಗಿ ಅವನು ಕೂಡ ಬಾಹುಗಳಿಂದ ಬಂದಿದ್ದಲ್ಲ, ದೇವರ ಬಾಹುಗಳಿಂದ. ಹೀಗೆ ಬ್ರಹ್ಮದೇವರು, ಅಗ್ನಿದೇವ, ಕುಬೇರ, ನಿರತಿ ಈ 4 ಜನರನ್ನ ಬಿಟ್ಟು ಬೇರೆ ಯಾವ ದೇವತೆಗಳಿದ್ದಾರೆ, ಕ್ಷತ್ರಿಯರು, ಲೋಕಪಾಲಕರು, ಇಂದ್ರಾದಿ ದೇವತೆಗಳು, ಇಂದ್ರದೇವರು, ಯಮದೇವರು ಮುಂತಾದವರು ಏನಿದ್ದಾರೆ, ಇವರೆಲ್ಲ ಆ ಭಗವಂತನ ಬಾಹುಗಳಿಂದ ಹೊರಕ್ಕೆ ಸೃಷ್ಟಿಯನ್ನ ಹೊಂದಿದ್ದಾರೆ ಅಂತ ಅರ್ಥ. ಇದನ್ನ ಇಲ್ಲಿ ಬ್ರಾಹ್ಮಣ ವೈಶ್ಯಾದೀನ್ ವರ್ಜಯಿತುಂ ಪ್ರಾಯಶಃ ಇತಿ ಅಂತ ಮಧ್ವಾಚಾರ್ಯರು ಇದನ್ನ ಬಿಡಿಸಿದ್ರು. ಇನ್ನು ಶರಣ ಅನ್ನೋದಕ್ಕೆ ಮೋಕ್ಷ ಅಂತ ಹೇಗೆ ಹೆಸರು ಅನ್ನೋದಕ್ಕೆ ಇಲ್ಲಿ ಒಂದು ಕೋಶ ಕೊಡ್ತಾರೆ. ಇದು ಬ್ರಹ್ಮ ಪುರಾಣದಲ್ಲಿ ಬಂದ ಮಾತಿದು, ಕೋಶದ ರೀತಿಯಲ್ಲಿ ಇದೆ ಇದು. ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂಚ ಅಭಿಧೀಯತೆ. ನಿರ್ವಾಣವನ್ನು ಹೊಂದಿದ್ರು, ನಿರ್ವಾಣ ಅಂತ ಒಂದು ಶಬ್ದ ಬಳಸ್ತಾರೆ. ನಿರ್ವಾಣ ಅಂದ್ರೆ ಅವ್ರ ಮುಗೀತು ಅಂತ ಅರ್ಥ, ಅವರಿನ್ನ ದೇಹದಲ್ಲಿ ಇಲ್ಲ, ಅವರ ಆಯುಷ್ಯ ಮುಗ್ದಿದೆ ಅಂತ ಅರ್ಥ. ನಿರ್ವಾಣವನ್ನ ಹೊಂದಿದ್ದಾರೆ ಅಂತ ಗಂಭೀರವಾದ ಶಬ್ದ. ಇನ್ನು ಶಾಂತಿ ಅಂದ್ರೇನು, ಅವರ ಕಥೆ ಮುಗ್ದಿದೆ ಅಂತ ಅರ್ಥ. ಮೋಕ್ಷ ಶರಣಂ, ವಸ್ತುತಃ ಇದೆಲ್ಲ ಮುಗೀತು ಅನ್ನೋ ಅರ್ಥದಲ್ಲಿದೆ. ಮುಗೀತು ಅಂತ ಯಾವಾಗ ಹೇಳ್ಬೇಕು? ಮೋಕ್ಷ, ಶಾಂತಿ, ಶರಣ, ನಿರ್ವಾಣ ಈ ತರ ಶಬ್ದಗಳನ್ನೆಲ್ಲ ನಿಜವಾಗಿ ಅವನು ಮೋಕ್ಷ ಪಡೆದಿದ್ರೆ ಮಾತ್ರ ಹೇಳ್ಬೇಕು. ಕೇವಲ ಈ ದೇಹದಿಂದ ಬಿಡುಗಡೆ ಆದ ಕೂಡಲೇ ಮೋಕ್ಷ ಅಂತ ಕರೆಯೋ ಹಾಗಿಲ್ಲ, ಯಾಕಂದ್ರೆ ಇನ್ನೊಂದು ಜನ್ಮ ಬರ್ಲಿಕ್ಕೆ ಇರುತ್ತಲ್ಲ. ಹಾಗಾಗಿ ಶಾಶ್ವತವಾಗಿ ಯಾವಾಗ ದೇಹದಿಂದ ತಾನು ಹೊರಟ ಮೇಲೆ ವಾಪಸ್ಸು ಈ ದೇಹಕ್ಕೆ ಬರೋದಿಲ್ವೋ, ಈ ದೇಹಕ್ಕೆ ಅಂದ್ರೆ ಮುಂದೆ ಯಾವುದೇ ರೀತಿಯ ದೇಹವನ್ನ ಅವನು ಇಂತಹ ದೇಹವನ್ನ ಪಡೆಯೋದಿಲ್ವೋ, ಆವಾಗ ಮಾತ್ರ ನಿರ್ವಾಣ ಪಡೆದ, ಶಾಂತಿ ಪಡೆದ, ಮೋಕ್ಷ ಪಡೆದ, ಶರಣ ಪಡೆದ ಅಂತ ಹೇಳ್ಬೇಕು. ಅದನ್ನ ಇಲ್ಲಿ ಗಮನಿಸ್ಬೇಕು. ಇನ್ನು ಭೇಜಯಕದಿಂದ ಧ್ವಜಪಾದ ಮೂಲಂ ಅಂತ ಆಗಲೇ ಹೇಳಿದಂತೆ, ಈ ಭಗವಂತನ ಪಾದವನ್ನ ಸೇರೋದೇ ಮನುಷ್ಯರಿಗೆ ತುಂಬಾ ಮುಖ್ಯ ಅಂತ ಇಷ್ಟ ಹೇಳಿದ್ರು. ಇದರ ಮಧ್ಯದಲ್ಲಿ ಕೆಲವರೆಲ್ಲ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಈ ಶರಣ ಅನ್ನೋ ಶಬ್ದಕ್ಕೆ ಅವ್ರಿಗೆ ಅರ್ಥ ಗೊತ್ತಾಗ್ಲಿಲ್ಲ. ಶರಣ ಅನ್ನೋದಕ್ಕೆ ಮೋಕ್ಷ ಅಂತ ಅರ್ಥ, ಅದು ಬ್ರಹ್ಮ ಪುರಾಣದಲ್ಲಿ ಬಂದಿದೆ. ಅದೇ ಬ್ರಹ್ಮ ಪುರಾಣ ಓದ್ಲಿಲ್ಲ, ಸರಿಯಾಗಿ ಗೊತ್ತಾಗಿಲ್ಲ. ಕೆಲವ್ರು ಏನ್ ಅರ್ಥ ಮಾಡ್ಬಿಟ್ರು ಶರಣ ಅನ್ನೋ ಶಬ್ದಕ್ಕೆ ಅಂದ್ರೆ, ಒಬ್ಬೊಬ್ರು ಅನ್ನೊಂದು. ಶರಣ ಅಂದ್ರೆ ಲೋಕಕ್ಕೆ ಕ್ಷೇಮ ಮಾಡೋದು, ಅದನ್ನೇ ಶರಣ ಅಂತ ಕರೀತಾರೆ ಅಂತ. ಆದ್ರೆ ಹಾಗೆ ಹೇಳೋದಿದ್ರೆ ಅಲ್ಲಿ ಕ್ಷೇಮ ಅಂತ ಅಲ್ಲೇ ಪಕ್ಕಕ್ಕಿದೆ. ಎಲ್ಲಿ ವಿಕ್ರಮೋ ಭೂರ್ಭುವಸ್ವಶ್ಚ ಕ್ಷೇಮಸ್ಯ ಶರಣಸ್ಯ ಚ ಅಂತ ಇದೇ ಭಾಗವತದಲ್ಲಿ ಕ್ಷೇಮ ಶರಣ ಎರಡಕ್ಕೂ ದೇವರು ಕಾರಣ ಅಂತ ಬಂತು. ಅಲ್ಲಿ ಕ್ಷೇಮ ಶರಣ, ಶರಣ ಅಂದ್ರು ಕ್ಷೇಮ ಅಂದ್ರು ಒಂದೇ ಅರ್ಥ ಆದ್ರೆ ಮತ್ತೆ ಕ್ಷೇಮ ಅಂತ ಯಾಕೆ ಮತ್ತೆ ಇನ್ನೊಂದ್ಸರಿ ಹೇಳ್ಬೇಕು? ಅದಕ್ಕೇನಂದ್ರು, ಕ್ಷೇಮ ಅಂದ್ರೆ ಒಂದು ಶಬ್ದಕ್ಕೆ ಭಯದಿಂದ ಕಾಪಾಡೋದು ಅಂತ ಅರ್ಥ, ಮತ್ತೆ ಇನ್ನೊಂದು ಕ್ಷೇಮ ಅನ್ನೋದಕ್ಕೆ ಲೋಕ ಕಾಪಾಡೋದು ಅಂತ ಅರ್ಥ. ಭಯದಿಂದ ಕಾಪಾಡೋದು ಅಂದ್ರೆ ಅದನ್ನೇ ಕ್ಷೇಮ ಅಂತ ಕರೆಯೋದು. ರಕ್ಷಣೆ ನೀಡೋದು ಅಂದ್ರೆ ಏನು? ಜನರಿಗೆ ಭಯ ಇರಲ್ಲ ನಿಮ್ಗೆ, ನಾ ರಕ್ಷಣೆ ಕೊಡ್ತೀನಿ ಅಂತ ದೇವ್ರು ಹೇಳೋದು ಅಂತ ಅರ್ಥ. ಹಾಗೆ ಮಾಡೋದು. ಅಂದ್ಮೇಲೆ ಕ್ಷೇಮ ಅನ್ನೋದ ಅರ್ಥ ಬೇರೆ, ಶರಣ ಅನ್ನೋ ಶಬ್ದಕ್ಕೆ ಮೋಕ್ಷ ಅಂತಾನೆ ಅರ್ಥ ಮಾಡ್ಬೇಕು ಮಧ್ವಾಚಾರ್ಯರ ಹೇಳಿದ ಪ್ರಕಾರ. ಅಥವಾ ಕ್ಷೇಮ ಅಂದ್ರೆ ಬಂದವರನ್ನ ಕಾಪಾಡೋದು, ಕ್ಷೇಮ ಅಂದ್ರೆ ಮಂಗಳ ಅಂತ ಅರ್ಥ. ಶರಣ ಅನ್ನೋದಕ್ಕೆ ಮಾತ್ರ ಮೋಕ್ಷ ಅಂತಾನೆ ಅರ್ಥವನ್ನ ಮಾಡ್ಬೇಕು. ಇನ್ನು ಒಂದು ಉದಾಹರಣೆಯನ್ನ ಕೊಟ್ರು ಕೆಲವರು. ಗಿರಿಧರ ವ್ಯಾಖ್ಯಾನ ಅಂತ ಒಂದು ಟಿಪ್ಪಣಿ, ಭಾಗವತಕ್ಕೆ ಬೇಕಾದಷ್ಟು ಟಿಪ್ಪಣಿ ಇದೆ. ನಾವು ನಮ್ಮ ಈ ಪರಂಪರೆಯಲ್ಲಿ ವಿಜಯಧ್ವಜ ತೀರ್ಥರು, ಯಾದುಪತ್ಯ 2 ಟಿಪ್ಪಣಿಗಳನ್ನ ಗ್ರಹಿಸೋದು ಜಾಸ್ತಿ, ಯಾಕಂದ್ರೆ ತುಂಬಾ ಭಾಗಗಳಿಗೆ ಸಿಗತ್ತೆ ಆದ್ರಿಂದ. ಇನ್ನು ಮಿಕ್ಕಿದ ಟಿಪ್ಪಣಿಗಳಿದೆ ಬೇರೆ ಇತರ ಮತದವರು ಬರ್ದಿರೋರು. ಅವ್ರೇನ್ ಬರೀತಾರೆ ಇಲ್ಲಿ ಅಂದ್ರೆ, ಇಂದ್ರದೇವರು ತಾವು ಮಳೆಯನ್ನ ಸುರಿಸ್ತಾರೆ. ಅವರು ಮಳೆಯನ್ನ ಸುರಿಸಿ ತಾವು ಲೋಕಕ್ಕೆಲ್ಲ ಕ್ಷೇಮ ಉಂಟು ಮಾಡ್ತಾರೆ. ಆದ್ರೆ ಈ ಲೋಕಕ್ಕೆಲ್ಲ ಕ್ಷೇಮ ಉಂಟು ಮಾಡಿದಾಗ ಎಲ್ರಿಗೂ ಮಾಡಲ್ವಂತೆ ಅವರು ಇಂದ್ರದೇವರು. ಅದು ಗೊತ್ತಿದ್ದೇ ಅಲ್ವಾ ವಿಷಯ ನಮ್ಗೆ. ಇಂದ್ರದೇವರು ಈಗ ಗೋವರ್ಧನ ಪರ್ವತ ಯಾಕೆ ಪರಮಾತ್ಮ ಎತ್ತಬೇಕಾಗ್ ಬಂತು? ಯಾಕಂದ್ರೆ ಇಂದ್ರದೇವರು ಕುಪಿತರಾಗಿ ತೊಂದರೆ ಮಾಡ್ಬೇಕು ಅಂತಾನೆ ಮಳೆಯನ್ನ ಸುರಿಸಿದ್ರು ಆ ಕಾಲದಲ್ಲಿ. ಹಾಗಾಗಿ ಕೃಷ್ಣ ಪರಮಾತ್ಮ ತಾನು ಗೋವರ್ಧನ ಪರ್ವತವನ್ನು ಎತ್ತಿದ ಅಂತ. ಅದರಿಂದ ಇಲ್ಲೇನ್ ಮಾತು ಬರುತ್ತೆ ಅಂದ್ರೆ, ಪ್ರಾಯಶಃ ಲೋಕಪಾಲಾನ. ಕೆಲವ್ರು ಏನ್ ಅರ್ಥ ಮಾಡ್ಕೊಂಡ್ರು, ಪ್ರಾಯಶಃ ಅಂದ್ರೆ ಹೆಚ್ಚಾಗಿ ಲೋಕವನ್ನ ಕಾಪಾಡೋರು, ಅಂದ್ರೆ ಕೆಲವು ಸರಿ ಲೋಕಕ್ಕೆ ತೊಂದರೆ ಕೊಡೋರು ಇವರೇ ಅಂತ ಅರ್ಥ ಮಾಡ್ಬಿಟ್ಟು, ಗಿರಿಧರ ವ್ಯಾಖ್ಯಾನ ಅಂತೆಲ್ಲ ವ್ಯಾಖ್ಯಾನದಲ್ಲಿ ಹೀಗೆ ಅರ್ಥ ಮಾಡ್ಬಿಟ್ಟು. ಹಾಗಾದ್ರೆ ಏನಾಯ್ತು, ಲೋಕಪಾಲಕರು ಅಂದ್ರೆ ಇಂದ್ರಾದಿ ದೇವತೆಗಳಿಗೆ ಸ್ಥಾನಮಾನ ಸರಿ ಕೊಡ್ಲಿಲ್ಲ ಅವರು. ಯಾಕೆ ಇಂದ್ರದೇವರು ಮಳೆ ಸುರಿಸ್ತಾರೆ ಅಂದ್ರೆ ಹೆಚ್ಚಾಗಿ ಮಳೆ ಸುರಿಸಿ ಅನುಗ್ರಹ ಮಾಡ್ತಾರೆ, ಕೆಲವು ಸರಿ ಎಡವಟ್ಟು ಮಾಡ್ತಾರೆ ಅಂತ ಹಾಗೆ ಬರೆದು ಬಿಟ್ಟು. ಅದೇ ಇಂದ್ರದೇವರು ಹಾಗೆ ಮಾಡ್ತಾರ? ಅವರು ಭಗವಂತನ ಆಜ್ಞಾ ಪ್ರಕಾರವಾಗಿ ಅವ್ರು ಮಾಡ್ತಾ ಇರ್ತಾರೆ, ಅದರಿಂದ ಅವ್ರದ್ದೇನ್ ತಪ್ಪಿಲ್ಲ. ಅಷ್ಟೇ ಅಲ್ಲ, ಅಹಂಕಾರ ಶಮನಾರ್ಥಂ ಅಂತ ಕೆಲವು ಸಲ ಅಹಂಕಾರವನ್ನ ಕಳಿಲಿಕ್ಕೋಸ್ಕರ ದೇವರೇ ಮಾಡ್ತಾರೆ. ಅವ್ರು ಯಾವತ್ತೂ ಲೋಕಪಾಲಕರು ಲೋಕಪಾಲಕರೇ. ಏನಾರು ಬಂದ್ರೆ ಆ ಕೃಷ್ಣ ಇರ್ತಾನೆ, ಅದರಿಂದ ಲೋಕಪಾಲಕತ್ವ ಹೋಗೋ ತರ ಮಾಡಲ್ಲ. ಅವರು ಜಗತ್ತನ್ನ ಕಾಪಾಡ್ತಾರೆ, ಆ ಲೋಕಗಳನ್ನ ಕಾಪಾಡೋರೆ.
ಇವ್ರೇನ್ ಅರ್ಥ ಮಾಡ್ತಾರೆ ಅಂದ್ರೆ ಕೆಲವರು ಈ ಘಟನೆ ತಗೊಳಲ್ಲ, ಅಂದ್ರೆ ಗೋವರ್ಧನ ಪರ್ವತದ ಘಟನೆ ತಗೊಳ್ಳಿಲ್ಲ. ಇವ್ರೇನ್ ತಗೊಳ್ತಾರೆ, ಯಾವಾಗ ಮೇಲಿಂದ ಜೋರಾಗಿ ಮಳೆ ಬೀಳತ್ತಲ್ಲ, ಪ್ರಾಣಿಗಳಿಗೇನೋ ಒಳ್ಳೇದಾಯ್ತು, ನೀರ್ ಬೇಕಾಗಿತ್ತು, ಬರ ಇತ್ತು, ಮೇಲಿಂದ ನೀರು ಸುರಿಸ್ತಾ ಇಂದ್ರದೇವ, ಉಪಯೋಗಕ್ಕೆ ಬಂತು ಅಂತ. ಆದ್ರೆ ಕ್ರಿಮಿಕೀಟಗಳು ಬೇಕಾದಷ್ಟಿದೆ, ಅದಕ್ಕೆ ಜೋರಾಗಿ ಮಳೆ ಮೇಲಿಂದ ಬಿದ್ರೆ ಕೆಳಕ್ಕೆ ಅವೆಲ್ಲ ಸತ್ತು ಹೋಗ್ಬಿಡತ್ತೆ, ಆ ಕ್ರಿಮಿಕೀಟಗಳ ನಾಶ ಆಗತ್ತೆ. ಅದಕ್ಕೆ ಅಷ್ಟು ಆ ಮಳೆ ನೀರನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಪ್ರಾಣಿಗಳಿಗೆ, ಮನುಷ್ಯರಿಗೂ ಅಷ್ಟೇ, ಇನ್ನು ಜಾಸ್ತಿ ಜೋರಾಗಿ ನೀರ್ ಬಿತ್ತು ಅಂದ್ರೆ ಮಳೆ ನೀರು, ಅವ್ರು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡದಾಗಿ ಬಿದ್ರೆ. ಆದ್ರಿಂದ ಮಳೆ ಅನ್ನೋದು ಲೋಕ ಕ್ಷೇಮಕ್ಕೆ ಕಾರಣ ನಿಜ, ಆದ್ರೆ ಅದೇ ಮಳೆ ಅನೇಕ ಕ್ರಿಮಿ ಕೀಟಗಳಿಗೂ ಕೂಡ ನಾಶಕವಾಗಿದೆ, ಅದನ್ನ ಸಾಯಿಸುವಂತೆ ಆ ಮಳೆ ಮಾಡುತ್ತೆ. ಅದರಿಂದ ಇವ್ರು ಯಾವಾಗ್ಲೂ ಹೆಚ್ಚಾಗಿ ಲೋಕಪಾಲಕರು, ಹೆಚ್ಚಾಗಿ ಲೋಕಕ್ಷೇಮಕ್ಕೋಸ್ಕರ ಒದ್ದಾಡ್ತಾರೆ. ಯಾರು? ಇಂದ್ರಾದಿ ದೇವತೆಗಳು. ಅದೇ ಎಡವಟ್ಟು ಮಾಡ್ತಾರೆ ಅಂತ ಹೀಗ ಅರ್ಥ ಮಾಡ್ಬಿಟ್ಟು, ಆದ್ರೆ ವಾಸ್ತವಿಕ ಈ ಅರ್ಥದಲ್ಲಿ ಇಲ್ಲಿ ಶಬ್ದ ಬಳಸಲೇ ಇಲ್ಲ ಭಾಗವತ. ಇದೆಲ್ಲ ಗೊಂದಲ ಯಾಕಾಯ್ತು ಅಂದ್ರೆ, ಪ್ರಾಯಶಃ ಹೆಚ್ಚಾಗಿ ಅಂತ ಒಂದು ಮಾತು ಬಂದಿದೆ. ಹೆಚ್ಚಾಗಿ ಅನ್ನೋದನ್ನ ಎಲ್ಲಿ ಅನ್ವಯಿಸ್ಕೊಳ್ಬೇಕು, ಎಲ್ಲಿ ಸಂಬಂಧ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಮಧ್ವಾಚಾರ್ಯ ವ್ಯಾಖ್ಯಾನ ಮಾಡಿದ್ರು. ಹೆಚ್ಚಾಗಿ ಅಂದ್ರೆ ಎಲ್ಲಾ ಲೋಕವನ್ನ ಕಾಪಾಡುವಂತ ಎಲ್ಲಾ ದೇವತೆಗಳು ದೇವರ ಬಾಹುಗಳಿಂದ ಹುಟ್ಟಿದ್ದಲ್ಲ. ಬ್ರಹ್ಮ, ಅಗ್ನಿ, ಕುಬೇರ, ನಿರುತಿ ಇವರನ್ನ ಬಿಟ್ಟು ಬೇರೆ ದೇವತೆಗಳು ಭಗವಂತನ ಬಾಹುಗಳಿಂದ ಅಷ್ಟೇ ಹುಟ್ಟಿದ್ದು ಅಂತ. ಹೆಚ್ಚಾಗಿ ದೇವತೆಗಳು ಹುಟ್ಟಿದ್ದು ಅನ್ನೋದಕ್ಕೆ ಇಷ್ಟರ್ಥ. ಇವರು ಹೆಚ್ಚಾಗಿ ಲೋಕ ಪಾಲನೆ ಮಾಡ್ತಾರೆ, ಅದಕ್ಕೆ ಕೆಲವು ಸಲ ಕೀಟ್ಲೆಯನ್ನು ಮಾಡ್ತಾರೆ, ತೊಂದರೆಯನ್ನು ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಬರ್ದ್ಬಿಡ್ತಾರೆ. ಇದು ತಪ್ಪು. ಆದ್ರಿಂದ ಈ ವ್ಯಾಖ್ಯಾನ ಸರಿ ಇಲ್ಲ. ಮಧ್ವಾಚಾರ್ಯ ಎಷ್ಟು ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದಕ್ಕೆ ಈ ಬೇರೆ ವ್ಯಾಖ್ಯಾನ ನೋಡಿದಾಗ ಗೊತ್ತಾಗತ್ತೆ. ಇನ್ನು ಕೆಲವ್ರು ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ಈ ಇಂದ್ರಾದಿ ದೇವತೆಗಳಿಗೆ ಅಷ್ಟೇ ಅಲ್ಲ, ಬೇರೆ ಧರ್ಮನಿಷ್ಠರಿಗೆ, ಅಂದ್ರೆ ಧರ್ಮದಲ್ಲೇ ಯಾರು ಆಸಕ್ತರಿರ್ತಾರೆ, ಧರ್ಮಾಚರಣೆ ಮಾಡ್ಕೊಂತಾನೆ ಹೋಗ್ತಾರೆ, ಅಂಥವರಿಗೂ ದೇವರ ಬಾಹುಗಳೇ ಆಧಾರ, ದೇವರ ಬಾಹುಗಳಿಂದಲೇ ಅವರು ಹುಟ್ಟಿದ್ದು ಅಂತ. ಆದ್ರೆ ಈ ಕಾಮ್ಯ ಕರ್ಮ ಮಾಡ್ತಾರಲ್ಲ, ಅಂದ್ರೆ ನಿಷ್ಕಾಮ ಕರ್ಮ ಮಾಡಲ್ಲ, ನಮ್ಗೆ ಇಂಥ ಫಲ ಬೇಕು, ಇಂಥ ಫಲ ಬೇಕು ಅಂತ ಆಸೆಯಿಂದ ಯಾರು ಕರ್ಮಾಚರಣೆ ಮಾಡ್ತಾರೆ, ಅಂಥವ್ರು ಮಾತ್ರ ದೇವರ ಬಾಹುಗಳಿಂದ ಹುಟ್ಟಿಲ್ಲ ಅಂತ ಕೆಲವ್ರು ಅರ್ಥ ಮಾಡಿದ್ರು. ಕೆಲವ್ರು ಏನ್ ಮಾಡಿದ್ರು, ಇಲ್ಲ, ನಮ್ಮ ಅನಿಷ್ಟಗಳೇನೇನಿದೆ ಅನಿಷ್ಟವನ್ನ ಕಳಿಲಿಕ್ಕೆ ಪರಮಾತ್ಮನ ಬಾಹುಗಳು ಕಾರಣ ಅಂತ ಕೆಲವ್ರು ಅರ್ಥವನ್ನ ಮಾಡಿದ್ರು. ಅನಿಷ್ಟವನ್ನ ಕಳೆಯುವಂಥದ್ದು ಭಗವಂತನ ಈ ಪಾದಗಳು ಅಂತಾನು ಆಗ್ಬಹುದು, ಅವನ ಬಾಹುಗಳಾಗಬಹುದು. ಹೀಗೆ ಒಬ್ಬೊಬ್ರು ಒಂದೊಂದು ರೀತಿ ಅದನ್ನ ಅರ್ಥವನ್ನ ಮಾಡಿದ್ರು. ಆದ್ರೆ ಇದು ಯಾವ್ದು ಸರಿ ಇಲ್ಲ. ಯಾಕೆಂದ್ರೆ ಪರೀಕ್ಷಿತ್ ರಾಜನ ಒಂದು ಉದಾಹರಣೆ ನಮಗ್ ಸಾಕು. ಪರೀಕ್ಷಿತ್ ರಾಜ ಭೇದೇ ಖಗೇಂದ್ರ ಧ್ವಜಪಾದ ಮೂಲಂ ಅಂತ ಹೇಳಿ ಭಗವಂತನ ಪಾದವನ್ನ ಹಿಡಿದು ಅವನು ತಾನು ಮೋಕ್ಷವನ್ನ ಪಡೆದ, ಎಲ್ಲ ಅನಿಷ್ಟಗಳನ್ನ ಕಳೆದುಕೊಂಡಾದ್ರಿಂದ ಅದೇ ಅರ್ಥವನ್ನ ಮಾಡ್ಬೇಕು ಅಂತ ಇಷ್ಟು ಬಂತು. ಇದಾದ ಮೇಲೆ ಇಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. ಇಲ್ಲಿಯವರೆಗೆ ಈ ಶ್ಲೋಕದ ಪೂರ್ಣ ಅಭಿಪ್ರಾಯವನ್ನ ಇಲ್ಲಿ ಟಿಪ್ಪಣಿಯಲ್ಲಿ ವಿವರಿಸಿದ್ದನ್ನ ಈಗ ನೋಡಿದ್ವಿ. ಮುಂದೆ ಹೋಗೋಣ. 7ನೆಯ ಶ್ಲೋಕ. ಅಪಾಂ ವೀರ್ಯಸ್ಯ ಸರ್ಗಸ್ಯ ಪರ್ಜನ್ಯಸ್ಯ ಪ್ರಜಾಪತೇಃ ಪುಂಸಶಿಷ್ಣವುಪಸ್ಥಸ್ತು ಪ್ರಜಾತ್ಯಾನಂದ ನಿರ್ವೃತೇಃ. ಇನ್ನು ಭಗವಂತನ ಶಿಷ್ಣೇಂದ್ರಿಯ, ಭಗವಂತನ ಶಿಷ್ಣೇಂದ್ರಿಯದಿಂದ ಯಾವ ಯಾವ ಪದಾರ್ಥಗಳ ಸೃಷ್ಟಿಯಾಯ್ತು, ಯಾವ ವಸ್ತುಗಳಿಗೆ ಭಗವಂತನ ಶಿಷ್ಣೇಂದ್ರಿಯ ಅದು ಕಾರಣ ಅಂತ ಈಗ ಬಿಡಿಸ್ತಾರೆ. ಅಂದ್ರೆ ಅವನ ಈ ಶಿಷ್ಣ ಇಂದ್ರಿಯ ಏನಿದೆ, ಗುಹ್ಯವಾದ ಇಂದ್ರಿಯ, ಆ ಗುಹ್ಯೇಂದ್ರಿಯದ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ಗುಹ್ಯೇಂದ್ರಿಯ ಯಾವುದಕ್ಕೆ ಆಧಾರ ಅಂದ್ರೆ ನೀರಿಗೆ ಆಧಾರ, ಅಪಾಂ ಅಂತ ಹೇಳ್ತಾರೆ. ಲೋಕದಲ್ಲಿರೋ ನೀರಿಗೆಲ್ಲ ಆಧಾರ ಭಗವಂತನ ಗುಹ್ಯೇಂದ್ರಿಯ. ಹಾಗೆ ವೀರ್ಯ ಅಂದ್ರೆ ರೇತಸ್ಸು ಅಂತ ಏನು ಕರಿತೀವಿ, ಅದಕ್ಕೂ ಭಗವಂತನ ಗುಹ್ಯೇಂದ್ರಿಯ ಆಧಾರ. ಇನ್ನು ಸರ್ಗ ಅಂದ್ರೆ ಸೃಷ್ಟಿಗೂ ಭಗವಂತನ ಗುಹ್ಯೇಂದ್ರಿಯ ಅದು ಆಧಾರ. ಇನ್ನು ಪರ್ಜನ್ಯಸ್ಯ ಅಂದ್ರೆ ನೀರಿನ ಅಭಿಮಾನಿ ದೇವತೆ, ಪರ್ಜನ್ಯ ದೇವತೆ ಏನಿದಾನೆ, ಆ ಪರ್ಜನ್ಯ ದೇವತೆಗೂ ಕೂಡ ಭಗವಂತನ ಗುಹ್ಯೇಂದ್ರಿಯ ಆಧಾರ. ಇನ್ನು ಪ್ರಜಾಪತಿ ಅಂದ್ರೆ ಸೃಷ್ಟಿಗೆ ಅಭಿಮಾನಿ ದೇವತೆ ಯಾರು? ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಯ ಶಿಷ್ಣೇಂದ್ರಿಯ ಏನಿದೆ ಅದಕ್ಕೂ ಭಗವಂತನ ಶಿಷ್ಣೇಂದ್ರಿಯ ಗುಹ್ಯೇಂದ್ರಿಯ ಅದು ಆಧಾರ ಅಂತ ಬಂತು. ಅದರಲ್ಲಿ ಪುಂಸಃ ಶಿಷ್ಣಃ ಅಂತ ಇಲ್ಲಿವರೆಗೆ ಬಂತು.
ಇನ್ನು ಪ್ರಜಾತ್ಯಾನಂದ ನಿರ್ವೃತೇಹೆ ಅಂತ ಒಂದು ಶಬ್ದ ಬಂತು. ಪ್ರಜಾತ್ಯಾನಂದ ನಿರ್ವೃತೇಹೆ ಅನ್ನೋದಕ್ಕೆ ಏನರ್ಥ? ಇದಕ್ಕೆಲ್ಲ ದೇವರ ಆ ಗುಹ್ಯೇಂದ್ರಿಯ ಕಾರಣ ಅಂತೆ. ಏನ್ ಇದಕ್ಕರ್ಥ ಅಂದ್ರೆ, ಒಬ್ಬ ವ್ಯಕ್ತಿ ಹುಟ್ಟದ ಅಂದ್ರೆ ಮಗು ಹುಟ್ಟಿದಾಗ ಹಾಗೆ ಇನ್ಯಾವುದೇ ರೀತಿ ಸುಖ ಆದಾಗ, ಲೋಕದಲ್ಲಿ ಸುಖ ಆದಾಗ ಮನಸ್ಸಿಗೆ ಒಂದು ರೀತಿಯ ಸಂತೋಷ ಆಗತ್ತೆ. ಆ ಮನಸ್ಸಿಗೆ ಆಗುವಂತಹ ಸಂತೋಷಕ್ಕೆ ದೇವರ ಆ ಉಪಸ್ಥೇಂದ್ರಿಯ ಗುಹ್ಯೇಂದ್ರಿಯ ಅದು ಆಧಾರ ಅಂತ ಹೇಳ್ತಾರೆ. ಇನ್ನು ಒಂದು ಸಂತಾನಕ್ಕೋಸ್ಕರ ಪುರುಷ ಮತ್ತೆ ಸ್ತ್ರೀ ತಾವು ಸಂಭೋಗವನ್ನ ಮಾಡ್ತಾರೆ. ಸಂಭೋಗ ಮಾಡಿದಾಗ ಅದರಿಂದ ಒಂದು ನಿರ್ವೃತ್ತಿ, ಒಂದು ತಾಪ ಕಳೆಯುತ್ತೆ. ಆ ತಾಪ ಕಳೆದಾಗ ಒಂದು ಸಂತೋಷ ಆಗತ್ತೆ. ಆ ಸಂತೋಷಕ್ಕೆ ಯಾವ್ದು ಕಾರಣ ಅಂದ್ರೆ ಭಗವಂತನ ಆ ಗುಹ್ಯೇಂದ್ರಿಯ ಕಾರಣ ಅಂತ ಹೇಳ್ತಾರೆ. ಹೀಗೆ ಪ್ರಜಾತ್ಯಾನಂದ ನಿರ್ವೃತೇಹೆ ಉಪಸ್ಥ ಅಂತ ಹೀಗೆ ಭಗವಂತನ ಒಂದೊಂದು ಭಾಗವೂ ಕೂಡ ಒಂದೊಂದಕ್ಕೆ ಕಾರಣ ಆಗ್ತಾ ಇದೆ ಅಂತ ಇಷ್ಟು ಬಂತು. ಇನ್ನು ಮುಂದೆ ಪಾಯು ಇಂದ್ರಿಯಕ್ಕೆ ಹೋಗ್ತಾರೆ. ಅಂದ್ರೆ ಮಲ ವಿಸರ್ಜನ ಇಂದ್ರಿಯ ಏನಿದೆ ಅಂತ ಪಾಯು ಇಂದ್ರಿಯ, ಆ ಭಗವಂತನ ಪಾಯು ಇಂದ್ರಿಯ ಇದೆ. ಆ ಪಾಯು ಭಗವಂತನ ಮಲ ವಿಸರ್ಜನ ಇಂದ್ರಿಯ ಏನಿದೆ, ವಸ್ತುತಃ ಆ ಮಲ ವಿಸರ್ಜನ ಇಂದ್ರಿಯ ಅಂದ್ರೆ ಅದು ನಮಗೆ ಅರ್ಥ ಆಗ್ಲಿಕ್ಕೆ ಆ ಪಾಯು ಅನ್ನೋ ಶಬ್ದಕ್ಕೆ ಹಾಗೆ ವಿವರಣೆ ಮಾಡಿದ್ದಾರೆ. ದೇವರ ಪ್ರತಿಯೊಂದು ಇಂದ್ರಿಯವು ಕೂಡ ಅದು ಜ್ಞಾನಾನಂದಮಯ, ಅದು ತುಂಬಾ ಲೋಕ ವಿಲಕ್ಷಣವಾದದ್ದು. ಅದರಿಂದ ಪರಿಚಯಕ್ಕೋಸ್ಕರವಾಗಿ ಪಾಯು ಅಂತ ಅದನ್ನ ಪರಿಚಯ ಮಾಡಿಸ್ಲಿಕ್ಕಿಲ್ಲಿ ಈ ಗುದ ಇಂದ್ರಿಯ ಅಂತ ವಿವರಣೆಯನ್ನ ಮಾಡಿದ್ದಾರೆ. ಪಾಯು ಇನ್ನು ಮುಂದಿನ ಶ್ಲೋಕದ ಇದಕ್ಕೆ ಹೋಗೋಣ. ಶ್ಲೋಕವನ್ನ ಹೇಳ್ಕೊಡ್ತೇನೆ. ಪಾಯುರ್ಯಮಸ್ಯ ಮಿತ್ರಸ್ಯ ಪರಿಮೋಕ್ಷಸ್ಯ ನಾರದ ಹಿಂಸಾಯಾ ನಿರತೇರ್ಮೃತ್ಯೋ ನಿರಜಸ್ಯ ಗುದಸ್ಮೃತಃ. ನಾರದ ಅಂತ ಮತ್ತೆ ಬ್ರಹ್ಮದೇವರು ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ನಾರದರೆ ಅಂತ ಸಂಬೋಧನೆ ಮಾಡಿ ಹೇಳ್ತಾರೆ. ಪಾಯು ಯಮಸ್ಯ ಮಿತ್ರಸ್ಯ, ಭಗವಂತನ ಈ ಗುದ ಇಂದ್ರಿಯ ಏನಿದೆ ಅದು ಯಾವ್ದ್ಯಾವ್ದಕ್ಕೆ ಕಾರಣ, ಯಾವ್ದಕ್ಕೆ ಆಧಾರ ಅಂದ್ರೆ ಯಮದೇವರಿಗೆ ಅದೇ ಇಂದ್ರಿಯ ಆಧಾರ ಅಂತೆ. ಮತ್ತೆ ಮಿತ್ರ ಅಂದ್ರೆ ಈ ಗುದ ಇಂದ್ರಿಯಕ್ಕೆ ಅವನೇ ಅಭಿಮಾನಿ ದೇವತೆ, ಮಿತ್ರ ಅಂತ ಅವನ ಹೆಸರು. ಆ ಮಿತ್ರ ದೇವತೆಗೆ ಹಾಗೆ ಪರಿಮೋಕ್ಷಸ್ಯ ಅಂದ್ರೆ ಗುದ ಇಂದ್ರಿಯದ ಕ್ರಿಯೆ ಏನು, ಮಲ ವಿಸರ್ಜನೆ ಮಾಡುವಂತ ಕ್ರಿಯೆ. ಆ ಮಲ ವಿಸರ್ಜನೆ ಕ್ರಿಯೆಗೂ ಕೂಡ ಆ ದೇವರ ಗುದೇಂದ್ರಿಯವೇ ಆಧಾರ. ಯಮದೇವರಿಗೂ ಕೂಡ ಆ ಗುದ ಇಂದ್ರಿಯವೇ ಆಧಾರ. ಅಂದ್ರೆ ದೇವರ ಈ ರೂಪ ಚಿಂತನೆ ಮಾಡೋದ್ರಿಂದ ಎಲ್ಲಾ ಅಂಗಾಂಗಗಳು ಸರಿಯಾಗಿರುತ್ತೆ ಅಂತ. ಪ್ರತಿಯೊಂದು ಅಂಗಾಂಗಗಳ ಸುವ್ಯವಸ್ಥಿತಿಗೆ ಸರಿಯಾಗಿರೋದಕ್ಕೆ ಈ ರೀತಿಯ ಈ ವಿರಾಟ್ ರೂಪಿ ಪುರುಷನ ಚಿಂತನೆ ಅವಶ್ಯಕ ಅನ್ನೋ ಅರ್ಥದಲ್ಲಿ ಎಲ್ಲೆಲ್ಲಿ ಭಗವಂತನ ಅವಶ್ಯಕತೆ, ಯಾವ ಭಾಗ ಅವಶ್ಯಕತೆ ಇದೆ ಭಗವಂತನದು, ಯಾವ ದೇವತೆಗಳಿಗೂ ಅವನು ಅನುಗ್ರಹ ಮಾಡ್ತಾರೆ ಅನ್ನೋದನ್ನ ಈ ರೂಪದಲ್ಲಿ ತಿಳಿಸ್ತಾ ಇದ್ದಾರೆ. ಇನ್ನು ನಿರತಿ ದೇವತೆಗೆ, ಹಾಗೆ ಹಿಂಸೆಗೆ, ಮೃತ್ಯುವಿಗೆ, ನರಕಕ್ಕೆ, ಇವೆಲ್ಲದಕ್ಕೂ ಭಗವಂತನ ಗುದೇಂದ್ರಿಯವೇ ಆಧಾರ. ಹೀಗೆ ಯಾವ ವಸ್ತು ಲೋಕದಲ್ಲಿ ದೇವರ ಆಧಾರ ಇದೆ ಅಂತ ಹೇಳಲಿಕ್ಕೆ ಸಾಧ್ಯನೇ. ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಲೋಕದಲ್ಲಿ ಕಾಣುವಂತಹ ವಸ್ತುಗಳಿಗೆ ಭಗವಂತನ ಯಾವುದಾದ್ರೂ ಒಂದು ಭಾಗ ಕಾರಣ ಆಗೇ ಇರುತ್ತೆ, ಆಧಾರವಾಗೇ ಇರುತ್ತೆ. ಹೀಗೆ ದೇವರನ್ನ ಎಲ್ಲ ರೀತಿಯಿಂದಲೂ ಪ್ರತಿಯೊಂದು ಕೆಲಸಕ್ಕೂ ಕಾರ್ಯಕ್ಕೂ ದೇವರೇ ಮುಖ್ಯ ಕಾರಣ ಅನ್ನೋದನ್ನ ತಿಳ್ಕೊಳ್ಬೇಕು. ಅವನ ಪಾತ್ರ ಎಷ್ಟು ದೊಡ್ಡದು ಅನ್ನೋ ಅಂಶವನ್ನು ತಿಳಿಸ್ಲಿಕ್ಕೋಸ್ಕರ ಇಷ್ಟು ಭಾಗವತ ಇಲ್ಲಿ ವಿವರಣೆ ಮಾಡ್ತಾ ಹೋಗಿದೆ. ಇನ್ನು ಮುಂದೆ ಹಲವು ವಿಷಯಗಳಿದೆ, ಅದನ್ನೆಲ್ಲ ಮತ್ತೆ ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮನ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯಗಳ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೀನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ.